ಹೇಳಿ ಸರ್, ಏನೇನು ಬೇಡಿಕೆ ನಿಮ್ಮದು? ಈ ಬೇಡಿಕೆ ಏನಿದ್ರಿ ಮತ್ತು ನಮ್ಗೆ ಏನಾರು ಮುಂದೆ ಪರಿಹಾರ ಕೊಟ್ರೆ ಅನುಕೂಲ ಆಗ್ತೈತೆ. ಸುಮ್ಮನೆ ಸರ್ಗನ ಹೋಗಂದ್ರೆ ಆಗಾಕಾಗಲ್ಲಲ್ರಿ. ಏನಾರ ಮುಂದೆ ಅನುಕೂಲ ಆದರೆ ನಮ್ಗೆ ಏನಾರ ಹೋಗ್ತೀವಿ. ಈ ದೇವಸ್ಥಾನ ಆವರಣದಲ್ಲಿ ಎಷ್ಟು ಮನೆಗಳಿದಾವೆ, ಎಷ್ಟು ದೇವಸ್ಥಾನ ಇದಾವೆ ನಿಮ್ಮಲ್ಲಿ? ಇಲ್ಲಿ ನಮ್ಮಲ್ಲಿ ಇದೆ ರೀ ಮಹಂತೇಶ್ವರ ಅಂತಾರೆ, ಇದೊಂದು ಅರ್ಧನಾರೇಶ್ವರಿ ಅಂತಾರೆ. ಇವು ಎರಡು ದೇವಸ್ಥಾನ ಬಾವಿ ಇದ್ದಾರೆ. ಅಲ್ಲಿ ಮುಂದೆ ಏನೈತಿ ಅದು ನಾಗಪೂಜೆ ಅಂತೇಳಿ ಮುಂದೆ ಅದು ಅಲ್ಲಿ ಮಂಟಪದ ಮುಂದೆ ಮಾಡ್ಕೊತೀವಿ. ಈ ಇದನ್ನ ಮಾಡ್ಕೊತ ಇದ್ದೀವಿ. ಇದು ಪೂಜೆ ನಿಮ್ದು ಏನು ಬೇಡಿಕೆ? ಬೇಡಿಕೆ ಅಂದ್ರೆ ನಮಗೆ ಮುಂದೆ ಪರಿಹಾರ ಕೊಡ್ಬೇಕಲ್ರಿ. ನಮ್ಗೆ ಏನು ಅನುಕೂಲ ಮಾಡಿ ಕೊಟ್ರೆ ಮಾತ್ರ ಇದಾಗ್ತೈತೆ. ಎಷ್ಟು ಪರಿಹಾರ ಕೊಡಬೇಕು, ಏನು ಎಂತ ಹಂಗಂತ ಅಲ್ಲಿ ಇಲ್ಲ ಬೇಡಿಕೆ ಇಟ್ಟಿಲ್ಲ ರೀ. ಅವ್ರಿಗೆ ಹೇಳಿವ್ರಿ ವ್ಯಾಲ್ಯೂಷನ್ ಮಾಡಿರಿ, ಹಿಂಗೆ ಮಾಡಿರಿ ಅಂತ ಹೇಳಿವಿ. ಹಂಗೆ ಮಾಡಿರಿ ನಮ್ಗೆ ಅನುಕೂಲ ಆದ್ರೆ ಬಿಟ್ಟು ಕೊಡ್ತೀವಿ ರೀ. ಮುಂದೆ ಈಗ ಎಷ್ಟು ಕುಟುಂಬಗಳು ಇದಾವೆ, ನಿಮ್ಗೆ ಎಷ್ಟು ಏನೇನು ಬೇಕು? ನಮ್ಮದು ಭಾಳ ಜನ ಇದ್ರಿ. ನಮ್ದು ಇಲ್ಲಿ ವಾಸ ಮಾಡೋರು ಒಂದು 6-7 ಮಂತ್ಯಾನ ಅದಾವ್ರಿ. ನಾವು ಬೇರೆ ಬೇರೆ ಕಡೆ ಅಲ್ಲಿ ಕಡೆ ಹೋಗ್ಯಾರ. ಎಷ್ಟು ಕುಟುಂಬಗಳಿಗೆ ಇಲ್ಲಿ ನಿಮಗೆ ಬರ್ಬೇಕಂತ? ನಮಗೆ ಅವರು ಇಷ್ಟು ಜಾಗ ಕೇಳ್ಯಾರ. ಈಗ ಇಷ್ಟು ನಮ್ಮ ಕುಟುಂಬ ಮನೆ ಅದಾವಲ್ರಿ, 6-7 ಮನೆ ಅದಾವಲ್ರಿ, ಇಷ್ಟು ಜಾಗ ಕೇಳ್ಯಾರ ಅವ್ರು. ಅಷ್ಟು ಕೊಡ್ತೀವಿ ಅಂತ ಹೇಳಿವ್ರಿ ಅವ್ರಿಗೆ. ಇನ್ನು ಉಳಿಕೆದು ಕೊಡಲ್ಲ ಅಂತ ಹೇಳಿವ್ರಿ. 6 ಕುಟುಂಬದವ್ರು ಅನುಕೂಲ ಮಾಡಿಕೊಡ್ಬೇಕ್ರಿ ಅವ್ರು. 6 ಕುಟುಂಬಗಳಿಗೆ ಏನೇನು ಬೇಡಿಕೆ ನಿಮ್ಗೆ? ಬೇಡಿಕೆ ಇದೆ ರೀ. ಅವ್ರಿಗೆ ಜಾಗ ಕೊಡಬೇಕು, ಇಲ್ಲ ಮನೆ ಹಾಕ್ಸಿ ಕೊಡಬೇಕು. ಜಾಗ ಕೊಟ್ಟು ಮನೆ ಹಾಕ್ಸಿ ಕೊಡಬೇಕು, 2 ಕೊಡಬೇಕು. ಅವಾಗ ಮಾತ್ರ ಅವಾಗ ಬಿಡ್ತೀವಿ. ಮತ್ತು ಸುಮ್ಮನೆ ಹೆಂಗೆ ಬಿಡಂದ್ರೆ ಬಿಡೋಕೆ ಅನುಕೂಲ ಆಗ್ಬೇಕಾರೆ ಮುಂದೆ ಪರಿಹಾರ ಬೇಕಾರೆ ಹೆಂಗೆ ಬಿಡೋಕ್ಕಾಗತ್ತದ? ನಿಮ್ಗೇನಾದ್ರೂ ಈಗ ನಾವು ಎಲ್ಲ ಸ್ವಚ್ಛ ಮಾಡ್ಕೊತೀವಿ, ಕ್ಲೀನ್ ಮಾಡ್ಕೊತೀವಿ, ದೇವಸ್ಥಾನ ಏನು ಹೊದು ಹೋಗಿದ್ದಲ್ಲ ಎಲ್ಲ ತೆಗಿತೀವಿ ಅಂತ ಏನಾದ್ರೂ ಈಗ ಹೇಳಿದಾರೆ? ಇನ್ನೂ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಇನ್ನೂ ಹೇಳಿಲ್ಲ ರೀ. ಹೇಳಿಲ್ಲ ಹಂಗೆ ಏನು ಹೇಳಿಲ್ಲ. ಏನು ನಾವು ಬೇಕು ಅಂತ ಕೇಳ್ಯಾರ್ರಿ, ನಾವು ಕೊಡ್ತೀವಿ ಅಂತ ಹೇಳಿವ್ರಿ. ಅವ್ರು ಫಂಕ್ಷನ್ ಮಾಡ್ತೀವಿ ಅಂದ್ರೆ ಮಾಡ್ರಿ ಅಂತ ಹೇಳಿವಿ. ಮತ್ತೇನು ಹೇಳಿಲ್ಲ ರೀ ಈಗ ಅವ್ರಿಗೆ. ಪರಿಹಾರ ಕೊಟ್ಟಂತೆ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿವ್ರಿ ಅವ್ರಿಗೆ. ನಿಮ್ಮ ಹೆಸರು? ಮಾಂತಯ್ಯ ರೀ. ಮಂತಯ್ಯ. ಹೇಳಿ ಸರ್, ಏನೇನು ಬೇಡಿಕೆ ನಿಮ್ಮದು? ಈ ಬೇಡಿಕೆ ಏನಿದ್ರಿ ಮತ್ತು ನಮ್ಗೆ ಏನಾರು ಮುಂದೆ ಪರಿಹಾರ ಕೊಟ್ರೆ ಅನುಕೂಲ ಆಗ್ತೈತೆ. ಸುಮ್ಮನೆ ಸರ್ಗನ ಹೋಗಂದ್ರೆ ಆಗಾಕಾಗಲ್ಲಲ್ರಿ. ಏನಾರ ಮುಂದೆ ಅನುಕೂಲ ಆದರೆ ನಮ್ಗೆ ಏನಾರ ಹೋಗ್ತೀವಿ. ಈ ದೇವಸ್ಥಾನ ಆವರಣದಲ್ಲಿ ಎಷ್ಟು ಮನೆಗಳಿದಾವೆ, ಎಷ್ಟು ದೇವಸ್ಥಾನ ಇದಾವೆ ನಿಮ್ಮಲ್ಲಿ? ಇಲ್ಲಿ ನಮ್ಮಲ್ಲಿ ಇದೆ ರೀ ಮಹಂತೇಶ್ವರ ಅಂತಾರೆ, ಇದೊಂದು ಅರ್ಧನಾರೇಶ್ವರಿ ಅಂತಾರೆ. ಇವು 2 ದೇವಸ್ಥಾನ ಬಾವಿ ಇದ್ದಾರೆ. ಅಲ್ಲಿ ಮುಂದೆ ಏನೈತಿ ಅದು ನಾಗಪೂಜೆ ಅಂತೇಳಿ ಮುಂದೆ ಅದು ಅಲ್ಲಿ ಮಂಟಪದ ಮುಂದೆ ಮಾಡ್ಕೊತೀವಿ. ಈ ಇದನ್ನ ಮಾಡ್ಕೊತ ಇದ್ದೀವಿ. ಇದು ಪೂಜೆ ನಿಮ್ದು ಏನು ಬೇಡಿಕೆ? ಬೇಡಿಕೆ ಅಂದ್ರೆ ನಮಗೆ ಮುಂದೆ ಪರಿಹಾರ ಕೊಡ್ಬೇಕಲ್ರಿ. ನಮ್ಗೆ ಏನು ಅನುಕೂಲ ಮಾಡಿ ಕೊಟ್ರೆ ಮಾತ್ರ ಇದಾಗ್ತೈತೆ. ಎಷ್ಟು ಪರಿಹಾರ ಕೊಡಬೇಕು, ಏನು ಎಂತ ಹಂಗಂತ ಅಲ್ಲಿ ಇಲ್ಲ ಬೇಡಿಕೆ ಇಟ್ಟಿಲ್ಲ ರೀ. ಅವ್ರಿಗೆ ಹೇಳಿವ್ರಿ ವ್ಯಾಲ್ಯೂಷನ್ ಮಾಡಿರಿ, ಹಿಂಗೆ ಮಾಡಿರಿ ಅಂತ ಹೇಳಿವಿ. ಹಂಗೆ ಮಾಡಿರಿ ನಮ್ಗೆ ಅನುಕೂಲ ಆದ್ರೆ ಬಿಟ್ಟು ಕೊಡ್ತೀವಿ. ಮುಂದೆ ಈಗ ಎಷ್ಟು ಕುಟುಂಬಗಳು ಇದಾವೆ, ನಿಮ್ಗೆ ಎಷ್ಟು ಏನೇನು ಬೇಕು? ನಮ್ಮದು ಭಾಳ ಜನ ಇದ್ರಿ. ನಮ್ದು ಇಲ್ಲಿ ವಾಸ ಮಾಡೋರು ಒಂದು 6-7 ಮಂತ್ಯಾನ ಅದಾವ್ರಿ. ನಾವು ಬೇರೆ ಬೇರೆ ಕಡೆ ಅಲ್ಲಿ ಕಡೆ ಹೋಗ್ಯಾರ. ಎಷ್ಟು ಕುಟುಂಬಗಳಿಗೆ ಇಲ್ಲಿ ನಿಮಗೆ ಬರ್ಬೇಕಂತ? ನಮಗೆ ಅವರು ಇಷ್ಟು ಜಾಗ ಕೇಳ್ಯಾರ. ಈಗ ಇಷ್ಟು ನಮ್ಮ ಕುಟುಂಬ ಮನೆ ಅದಾವಲ್ರಿ, 6-7 ಮನೆ ಅದಾವಲ್ರಿ, ಇಷ್ಟು ಜಾಗ ಕೇಳ್ಯಾರ ಅವ್ರು. ಅಷ್ಟು ಕೊಡ್ತೀವಿ ಅಂತ ಹೇಳಿವ್ರಿ ಅವ್ರಿಗೆ. ಇನ್ನು ಉಳಿಕೆದು ಕೊಡಲ್ಲ ಅಂತ ಹೇಳಿವ್ರಿ. 6 ಕುಟುಂಬದವ್ರು ಅನುಕೂಲ ಮಾಡಿಕೊಡ್ಬೇಕ್ರಿ ಅವ್ರು. 6 ಕುಟುಂಬಗಳಿಗೆ ಏನೇನು ಬೇಡಿಕೆ ನಿಮ್ಗೆ? ಬೇಡಿಕೆ ಇದೆ ರೀ. ಅವ್ರಿಗೆ ಜಾಗ ಕೊಡಬೇಕು, ಇಲ್ಲ ಮನೆ ಹಾಕ್ಸಿ ಕೊಡಬೇಕು. ಜಾಗ ಕೊಟ್ಟು ಮನೆ ಹಾಕ್ಸಿ ಕೊಡಬೇಕು, 2 ಕೊಡಬೇಕು. ಅವಾಗ ಮಾತ್ರ ಅವಾಗ ಬಿಡ್ತೀವಿ. ಮತ್ತು ಸುಮ್ಮನೆ ಹೆಂಗೆ ಬಿಡಂದ್ರೆ ಬಿಡೋಕೆ ಅನುಕೂಲ ಆಗ್ಬೇಕಾರೆ ಮುಂದೆ ಪರಿಹಾರ ಬೇಕಾರೆ ಹೆಂಗೆ ಬಿಡೋಕ್ಕಾಗತ್ತದ? ನಿಮ್ಗೇನಾದ್ರೂ ಈಗ ನಾವು ಎಲ್ಲ ಸ್ವಚ್ಛ ಮಾಡ್ಕೊತೀವಿ, ಕ್ಲೀನ್ ಮಾಡ್ಕೊತೀವಿ, ದೇವಸ್ಥಾನ ಏನು ಹೊದು ಹೋಗಿದ್ದಲ್ಲ ಎಲ್ಲ ತೆಗಿತೀವಿ ಅಂತ ಏನಾದ್ರೂ ಈಗ ಹೇಳಿದಾರೆ? ಇನ್ನೂ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಇನ್ನೂ ಹೇಳಿಲ್ಲ ರೀ. ಹೇಳಿಲ್ಲ ಹಂಗೆ ಏನು ಹೇಳಿಲ್ಲ. ಏನು ಬೇಕು ಅಂತ ಕೇಳ್ಯಾರ್ರಿ, ನಾವು ಕೊಡ್ತೀವಿ ಅಂತ ಹೇಳಿವ್ರಿ. ಅವ್ರು ಫಂಕ್ಷನ್ ಮಾಡ್ತೀವಿ ಅಂದ್ರೆ ಮಾಡ್ರಿ ಅಂತ ಹೇಳಿವಿ. ಮತ್ತೇನು ಹೇಳಿಲ್ಲ ರೀ ಈಗ ಅವ್ರಿಗೆ. ಪರಿಹಾರ ಕೊಟ್ಟಂತೆ ಸೂಕ್ತ ಪರಿಹಾರ ಕೊಡಿ ಅಂತ ಹೇಳಿವ್ರಿ ಅವ್ರಿಗೆ. ನಿಮ್ಮ ಹೆಸರು? ಮಾಂತಯ್ಯ ರೀ. ಮಂತಯ್ಯ. ಹ್ಞೂ ರೀ.